ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗದಿರಿ, ಎಲ್ಲರೂ ಆರಾಮದಿರಿ ಅಂತ ಅನ್ಕೊತೀನಿ. ನಾನು ನಿನ್ನೆ ಬಿಜಾಪುರಕ್ಕೆ ಬಂದೆ ವಾಪಸ್. ಮತ್ತು ಅಂದರೆ ಇನ್ನೊಂದು 2 ಡೇಸ್ನಾಗ ನನ್ನ ಮಗಂದ ಚಡಿ ತೆಗ್ಸೋದು ಪ್ಲ್ಯಾನ್ ಮಾಡೇವಿ ನಾವು. ನಮ್ಮಲ್ಲಿ ಅಂದರೆ ನಮ್ಮ ಹಸ್ಬೆಂಡ್ ಸೈಡ್ ಗಂಡು ಹುಟ್ಟಿತಂದ್ರೆ ಅವ್ರದ್ದು 12th ಮಂತ್ನಾಗ ಜಡಿ ತೆಗಿಸ್ತಾರೆ. ನಾರ್ಮಲಿ ಎಲ್ಲ ಕಡೆ 11th ಮಂತ್ನಾಗ ತೆಗಿಸ್ತಾರೆ, ಬಟ್ ಇವರಲ್ಲಿ ಬೇಬಿ ಬಾಯ್ ಇತ್ತಂದ್ರೆ 12th ಮಂತ್ನಾಗ ತೆಗಿಸ್ತಾರಂತ. ಸೊ ಹಾಗಾಗಿ ಅವನದು ಬರ್ತಡೇನೂ ಬಂದುಬಿಡ್ತೈತಿ ನೆಕ್ಸ್ಟ್ ಮಂತ್ನಾಗ. ಸೊ ಅಷ್ಟರೊಳಗೆ ಜಡಿ ತೆಗಿಸ್ಬೇಕಂತ ಹೇಳಿ ಬಂದೇವಿ. ಮತ್ತು ಅದು ಅಲ್ಲದೆ ಇನ್ನೊಂದು 2-3 ಡೇಸ್ನಾಗ ಇಂಚರನ್ ಬರ್ತಡೇನೂ ಐತಿ, 4th ಬರ್ತ್ಡೇ. ಸೊ ಎರಡೂ ಮುಗಿಸ್ಕೊಂಡು ಹೋದ್ರೆ ಆಯ್ತು ಅಂತ ಹೇಳಿ ಬೆಳಗ್ಗೆ ಆಕಿನ ಸ್ಕೂಲಿಗೆ ಡ್ರಾಪ್ ಮಾಡಿದೆ. ಇವತ್ತಕ್ಕಿಂತ ಸ್ಕೂಲ್ದು ಲಾಸ್ಟ್ ಡೇ ಇತ್ತು. ಸೊ ಹಂಗಾಗಿ ಆಕಿನ ಸ್ಕೂಲಿಗೆ ಡ್ರಾಪ್ ಮಾಡಿ ನಾನು ಇಲ್ಲೇ ಒಂದು ಸ್ವಲ್ಪ ಸಂತಿ ಐತಿ, ಇವತ್ತು ವೆನಸ್ಡೇ ಇತ್ತು. ಸೊ ಇಲ್ಲೇ ಸಂತಿ ಕೂಡ್ತೈತಿ, ಹಾಗಾಗಿ ಇಲ್ಲೇ ಸಂತಿ ಮಾಡ್ಲಿಕ್ಕಂತ ಬಂದಿದ್ದೆ ನಾನು. ಅರೌಂಡ್ 1 o'clock ಆಕಿನ ವಾಪಸ್ ಪಿಕಪ್ ಮಾಡೋಕ್ಕಂತ ಹೋಗಿದ್ವಿ. ನಾನು ನನ್ನ ತಮ್ಮ ಮತ್ತು ಕ್ರಿಶ್ ಹೋಗಿದ್ವಿ. ಇವತ್ತು ಲಾಸ್ಟ್ ಡೇ ಇತ್ತಲ್ಲ, ಸೊ ಎಲ್ಲರೂ ನಾನು ಬರ್ತೇನೆ ಅಂತ ಹೇಳಿ ಹೋದ್ವಿ ಇಬ್ಬರು. ಆಕೆ ಅಂತೂ ಫುಲ್ ಎಕ್ಸೈಟೆಡ್ ಇದ್ಲ, ಇವತ್ತು ಸ್ಕೂಲ್ದು ಲಾಸ್ಟ್ ಡೇ ಐತಿ, ಇನ್ನು ಮ್ಯಾಲಿಂದ ಸ್ಕೂಲ್ಗೆ ಹೋಗೋದಿಲ್ಲ ಅಂತೇಳಿ. ಅದ್ರಾಗಂತೂ ಫುಲ್ ಕ್ರಿಶ್ ಬಂದಿದ್ದ ಇವತ್ತಂತೂ ಇನ್ನೂ ಎಕ್ಸೈಟೆಡ್ ಇದ್ಲಕ್ಕಿ. ಬಾ ಆಕಿಂದ ಸ್ಕೂಲ್ದ ಲಾಸ್ಟ್ ಡೇ ಸೆಲೆಬ್ರೇಟ್ ಮಾಡೋಕೆ ನಾವು ಕಬ್ನಾಲ್ ಕುಡಿಯೋಕೆ ಹೋಗಿದ್ವಿ. ಹಂಗೆ ಅಲ್ಲಿ ಭಾಳ ಶೆಕಿನೂ ಆಗತ್ತಿತ್ತು. ಸೊ ಎರಡೂ ಆತಂತ ಹೇಳಿ ಸರಿ ನೀನು ತೋ ಮೀಶಿ ಬಂದದ್ದು ನಮ್ಮ ಕ್ರಿಶು Mishman. ಇಂಚೊಂದು ಮೀಶಿ ಇವತ್ತು ಅವ್ರ ಸ್ಕೂಲ್ನಾಗ ಯುಗಾದಿ ಸೆಲೆಬ್ರೇಷನ್ ಇತ್ತು. ಸೊ ಹಾಗಾಗಿ ಕಲರ್ ಡ್ರೆಸ್ ಹೇಳಿದ್ರು. ಸೊ ಆಕೆ ಇವತ್ತು ಚಂದಂಗೆ ರೆಡಿಯಾಗಿ ಹೋಗ್ಕೇನ ಲಾಸ್ಟ್ ಡೇ ಐತಿ ಅಂಥೇಳಿ ಆಕೆ ಇಷ್ಟಪಟ್ಟಿದ್ದ ಡ್ರೆಸ್ ಹಾಕ್ಕೊಂಡು ಹೋಗಿದ್ಲು. ಸೊ ಈವ್ನಿಂಗ್ ಟೈಮ್ನಾಗ ನಾನು ಚೆರಿ ಮತ್ತು ನನ್ನ ತಮ್ಮ ಸೇರಿ ಕ್ರಿಶ್ಚಿಯಿಂದ ಜಡಿ ತೆಗ್ಸೋ ಸಂಬಂಧ ಹಾರ ಆರ್ಡರ್ ಹಾಕಕ್ಕೆ ಹೊಂಟಿದ್ವಿ. ಅಂದ್ರೆ ಸೇಮ್ ಚೆರಿದು ನಾವು ಜಡಿ ತೆಗ್ಸಿದ ಟೈಮ್ನಾಗ ಹಾಕಿದ್ವಲ್ಲ ಅದೇ ಥರ ಸೇಮ್ ಹಾಕೊಂಡು ಅಂಥೇಳಿ ಅದನ್ನ ಆರ್ಡ್ರ್ ಕೊಡಕ್ಕಂತ ಹೊಂಟಿದ್ವಿ. ಬಟ್ ಮಾರ್ಕೆಟ್ ಅಂತೂ ಫುಲ್ ರಶ್ ಇತ್ತು. ಈದ್ ಇತ್ತಲ್ಲ ಇನ್ನೊಂದು 2 ಡೇಸ್ನಾಗ. ಸೊ ಹಂಗಾಗಿ ಫುಲ್ ಮಂದಿ ತುಂಬಿಟ್ಟಿದ್ರು. ಅದು ಅಲ್ದ ಒಂಥರ ಮಳೆ ಬಂದಂಗೆ ಆಗ್ಬಿಡ್ತು, ಫುಲ್ ಜೋರು ಮಳೆ ಬರ್ಲಿಕ್ಕೆ ಸ್ಟಾರ್ಟ್ ಆಗಿಬಿಡ್ತು ಒಮ್ಮೆ ಸಡನ್ಲಿ. ಹಾಗಾಗಿ ಒಂದು ಸ್ವಲ್ಪ ಲೇಟ್ ಆಯ್ತು ಮನೆಗೆ ಹೋಗೋದ. ನೆಕ್ಸ್ಟ್ ಡೇ ಯುಗಾದಿ ಇದ್ದಿದ್ದರಿಂದ ಅಣ್ಣ ಹೊಲದಿಂದ ಬರಬೇಕಾದ್ರೆ ಹೊಲದಾಗಿಂದ ಬೇವಿನ ಎಲೆ ಮತ್ತು ಹೂವು ಅದು ಎಲ್ಲ ತೊಗೊಂಡು ಬಂದಿದ್ದ. ಹಂಗೆ ನಾವು ಊಟ ಎಲ್ಲ ಆಗಿತ್ತಲ್ಲ, ಸೊ ಜಸ್ಟ್ ಒಂದು ವಾಕ್ ಮಾಡೋಣ ಅಂತೇಳಿ ನಾನು ಕ್ರಿಶ್ಚಿಯನ್ ಕರ್ಕೊಂಡು ಇಲ್ಲಿ ಮನೆ ಮುಂದೆ ವಾಕ್ ಮಾಡತ್ತೇನೆ. ಸೊ ಇದು ನೆಕ್ಸ್ಟ್ ಡೇ. ಇವತ್ತಿನ ದಿನ ಯುಗಾದಿ ಇತ್ತು. ಸೊ ಮನ್ಯಾಗ ಯುಗಾದಿ ಎಲ್ಲ ಸೆಲೆಬ್ರೇಟ್ ಮಾಡಿಕೊಂಡು ಊಟ ಅದು ಮಾಡಿಕೊಂಡು ಮಧ್ಯಾಹ್ನ ಟೈಮ್ನಾಗ ನಾನು ಕ್ರಿಶ್ ಮತ್ತು ಚೆರಿ ಮತ್ತು ನನ್ನ ಹಸ್ಬೆಂಡ್ ನಾವೆಲ್ಲರೂ ಜಮಖಂಡಿ ಕಡೆ ಹೊಂಟೇವಿ. ಆಳ್ಬಾಳ್ಕ ಅಂದ್ರೆ ನನ್ನ ಹಸ್ಬೆಂಡ್ ಊರದ. ನಮ್ದು ಕ್ರಿಶ್ಚಿಯನ್ ನಾವು ಜಡಿ ತೆಗಿಸೋದನ್ನ ನಮ್ಮ ಮನೆ ದೇವ್ರ ಗುಡಿ ಐತಲ್ಲ, ಸೊ ಅಲ್ಲಿ ತೆಗಿಸ್ಬೇಕಂತ ಅಂದ್ಕೊಂಡೇವಿ. ಚೆರಿದು ಸುದ ನಾವು ಅಲ್ಲೇ ತೆಗ್ಸಿದ್ವಿ, ಕೆಳಗಾವಿ ಬಸವಣ್ಣ ಗುಡಿ ಒಳಗೆ. ಮತ್ತು ಅದು ಅಲ್ಲದೆ ನಂದು ಯೂಟ್ಯೂಬ್ನಿಂದ ಫಸ್ಟ್ ವ್ಲಾಗ್ ಅಂದ್ರೆ ನಮ್ಮ ಚೆರಿದು ನಾನು ಜಡಿ ತೆಗ್ಸಿದ್ದನೇ ಇತ್ತು. ಅರೌಂಡ್ 11 months ಇದ್ಲಕ್ಕೆ ಅಷ್ಟ ಆವಾಗ. ಈಗ ಆಲ್ರೆಡಿ 4 yearsದಕ್ಕೆ ಆಗ್ಲಿಕ್ಕೆ ಬಂದಾಳ. ಆನ್ ದ ವೇ ಅಲ್ಲೇ ಅಷ್ಟಕ್ಕೂ ಸನ್ಫ್ಲವರ್ದು ಫೀಲ್ಡ್ಸ್ ಇದ್ದು. ಸೊ ಹಂಗಾಗಿ ನನ್ನ ಹಸ್ಬೆಂಡ್ ಚೆರಿ ಭಾಳ ಬಿಡಾತಿದ್ಲು ಅಂತೇಳಿ 1-2-3 ಅಷ್ಟು ತುದಿಗೆ ಬೆಳೆದಿದ್ದು 1-2-3 ಸನ್ಫ್ಲವರ್ ಕಿತ್ತಿ ಕೊಟ್ರಕ್ಕೀಗ. ಮನೆಗೆ ಬಂದ ತಕ್ಷಣ ಮನೆಯವರೆಲ್ಲರೂ ಸೇರಿ ನಾಳೆಗೆ ಏನೇನು ತೊಗೊಂಡು ಹೋಗ್ಬೇಕಲ್ಲ, ಉಡಿ ಅಕ್ಕಿ ಸಾಮಾನು, ಕಂಬ್ಳಿ ಮತ್ತು ಸಾಶಕ್ಕಿ ಇವೆಲ್ಲನೂ ಪ್ರಿಪೇರ್ ಮಾಡ್ಕೊಳಕ್ಕೆ ಹತ್ತಿದ್ರೆ. ಬೆಳಗ್ಗೆ ಬೇಗ ಬಿಡು ಪ್ಲ್ಯಾನ್ ಇತ್ತು ನಮ್ದು. ಇದು ದುಬ್ಬಟ್ಟಿ ಏನೈತಲ್ಲ ನಮ್ಮ ಅತ್ತೆಯವರ ಕೃಷಿ ಸಂಬಂಧ ಅಂಥೇಳಿ ಹೊಲಿದಿದ್ದ. ಅಂದ್ರೆ ನಾನು ಇದೇ ಥರ ಸೇಮ್ ದುಬ್ಬಟ್ಟಿ ಅವ್ರ ಮನ್ಯಾಗ ನೋಡಿದ್ದೆ. ಅದು ಭಾಳ ಹಳೇದಿತ್ತು. ಅಂದ್ರೆ ನಮ್ಮ ಹಸ್ಬೆಂಡ್ ಅವ್ರು ಸಣ್ಣವರಿದ್ದಾಗಿಂದ ಯೂಸ್ ಮಾಡ್ತಿದ್ದಿದ್ದಂತ. ಹಂಗೆ ಇದ್ರೊಳಗೆ ಅವರ ಇಂಚರ ಮತ್ತು ಅವ್ಯಕ್ತ ಅಂತೇಳಿ ಅವ್ರ ಹೆಸರು ಬರೆದಿದ್ರು. ಡಿಸೈನ್ಸು ಎಲ್ಲ ಎಷ್ಟು ಕ್ಯೂಟ್ ಪ್ಯಾಟರ್ನ್ಸ್ ಅವ್ರು ಅದ್ರ ಮೇಲೆ ಮಾಡಿದ್ರು. ನಂಗಂತೂ ಭಾಳ ಲೈಕ್ ಆಗ್ತಿದ್ದ.
ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಬೆಳಗ್ಗೆ ಎದ್ದ ತಕ್ಷಣ ಇಷ್ಟು ಚಂದ ಕ್ಲೈಮೇಟ್ ಆಗಿತ್ತು ಮತ್ತು ಸೀನ್ರಿನೂ ಭಾರಿ ಇತ್ತು ಮನೆ ಮುಂದೆ ಮತ್ತು ಅದು ರೋಡ್ ದಾಟ ಅದ ಕೂಡಲೇ ಮ್ಯಾಲಿಂದ ನೋಡಿದ್ರೆ ಈಗ ಕಾಣಿಸಂಗಿಲ್ಲ ಬಟ್ ಮ್ಯಾಲೆ ಹೋಗಿ ನೋಡಿದ ತಕ್ಷಣ ಇದು ಈ ಥರ ಹಿಂಗೆ ಲೇಕ್ ಎಲ್ಲ ಕಾಣ್ತೈತಿ ಮನೆ ಮುಂದೆ. ಸೊ ನಾವು ಬೆಳಗ್ಗೆ ಜಲ್ದಿನ ಎದ್ದು ರೆಡಿ ಅದು ಆಗಿ ನಾವೇ ಮತ್ತೆ ಗುಡಿ ಕಡೆ ಹೊಂಟೇವಿ. Cherry, hi! ಅಟ್ ಲಾಸ್ಟ್ ಬಂದ ಗುಡಿ ತಲುಪಿದ್ವಿ. ಅರೌಂಡ್ 1.5 to 2 hours ತೊಗೊಂತು ನಮಗೆ. ಮತ್ತು ಆನ್ ದ ವೇ ಬ್ರೇಕ್ಫಾಸ್ಟು ಎಲ್ಲ ಮಾಡ್ಕೊಂಡು ಬಂದ್ವಿ. ನಾವು ಬರೋದ್ರೊಳಗೆ ಆಲ್ರೆಡಿ ಮಮ್ಮಿ ಪಪ್ಪ ಅದು ಬಂದಿದ್ರೆ ಅವ್ರು ವೆಯ್ಟ್ ಮಾಡತ್ತಿದ್ರು ನಮ್ಗೆ ಗುಡಿ ಒಳಗೆ. ಮತ್ತು ಈ ಸಲ ಅಂತೂ ಭಾಳ ರಶ್ ಇತ್ತು ಇವತ್ತಿನ ದಿನ ಗುಡಿ ಒಳಗೆ. ಯಾಕೇನೋ ಗೊತ್ತಿಲ್ಲ, ಚೆರಿ ಟೈಮ್ನಾಗ ಇಷ್ಟು ರಶ್ ಇರಲಿಲ್ಲ. ಮತ್ತು ಭಾಳ ಚೇಂಜಸ್ಸು ಇದ್ದು ಗುಡಿದಾಗ. ಅಂದರೆ ಇದು ಏನು ಪತ್ರಾಸ್ ಹಾಕ್ಯಾರಲ್ಲ ರೂಫ್, ಇವೆಲ್ಲ ಏನು ಇರಲಿಲ್ಲ ಲಾಸ್ಟ್ ಟೈಮ. ಫುಲ್ ಬಿಸಿಲಿತ್ತು ಮತ್ತು ನಡಿಲಿಕ್ಕೂ ಆಗವಲ್ದಾಗಿತ್ತು, ಅಷ್ಟು ಬಿಸಿಲು ಇರ್ತಿತ್ತು. ಬಟ್ ಈ ಸಲ ಇದೆಲ್ಲ ರೂಫ್ ಅದು ಹಾಕಿದ್ರಿಂದ ಒಂದು ಸ್ವಲ್ಪ ತಂಪಿತ್ತು, ಚಲೋ ತಂಗಿ ನೋಡ್ಕೊತ ಹೋಗ್ಬೋದು. ಮಮ್ಮಿ ಪಪ್ಪ ಬಂದಿದ್ರು. ಸೊ ಬಂದ ತಕ್ಷಣ ಫಸ್ಟ್ ಜಡಿ ತೆಗ್ಸೋದು ಮುಗಿಸ್ಬಿಡೋಣ ಅಂತ ಹೇಳಿ ಬಡ ಅದನ್ನೆಲ್ಲ ರೆಡಿ ಮಾಡ್ಕೊಳಕತ್ತಿದ್ರು. ಸೊ ಇಲ್ಲಿ ಕಂಬಳಿ ಹಾಸಿ ಅದ್ರ ಮೇಲೆ ಒಂದು ಬ್ಲೌಸ್ ಪೀಸ್ ಇಟ್ಟು ಸಾಶಕ್ಕಿ ಅದ್ರ ಮೇಲೆ ಹಾಕಿ ಆಮೇಲೆ ಅದ್ರ ಮೇಲೆ ಕ್ರಿಶ್ಚಿಯನ್ ಕುಂದರ್ಸಿ ಅವರ ಜಡಿ ತೆಗಿತಾರೆ. ನಮ್ಮಲ್ಲಿ ಡೈರೆಕ್ಟ್ ಸಿಸರ್ ಯೂಸ್ ಮಾಡೋಂಗಿಲ್ಲ, ಏನದು ತಿನ್ನು ಎಲೆ ಇರ್ತೈತಲ್ಲ ವೀಳ್ಯದೆಲೆ, ಸೊ ಅದರಿಂದ ಅವರ ಸಿಸರ್ ಟೈಪ್ ಅದನ್ನು ರೋಲ್ ಮಾಡಿಬಿಟ್ಟು ಅದ್ರ ನಡುವಿಂದ ಒಂದು 5 ಕೂದಲ ತೆಗಿತಾರಷ್ಟ. ಕ್ರಿಶ್ಚಿಯನ್ದ ಸ್ವಾಮಿಗಳು ಅದೇನು ಜಡಿ ತೆಗಿತಾರಲ್ಲ, ಸೊ ಅದಾದ್ಮೇಲೆ ಸೊ ಅದ್ರ ಮಾವನು ಬಂದು ಜಡಿ ತೆಗಿಬೇಕಾ. ಬಟ್ ನಾನು ಎಲ್ಲ ಕ್ಲಿಪ್ಪಿಂಗ್ಸ್ ಮಿಸ್ ಆಗಿಬಿಟ್ಟು ಮಮ್ಮಿ ಕೈಯಾಗಿ ವೀಡಿಯೋ ಮಾಡೋಕೆ ಕೊಟ್ಟಿದ್ದೆ. ಬಟ್ ಅವ್ರಿಗೆ ಅದಷ್ಟು ಗೊತ್ತಾಗಲಿಲ್ಲ. ವೀಡಿಯೋ ಮಾಡೋ ಬದಲು ವೀಡಿಯೋ ಸ್ಟಾಪ್ ಮಾಡಿಬಿಟ್ರು ಅಲ್ಲಿಗ. ಸೊ ಹಂಗಾಗಿ ನನ್ನ ತಮ್ಮ ಜಡಿ ತೆಗೆದಿದ್ದು ಏನು ಬರಲೇ ಇಲ್ಲ ಕ್ಲಿಪ್ಪಿಂಗ್ಸ್ ಆದರೂ. ಅದೆಲ್ಲ ಆದ್ಮೇಲೆ ನಮ್ಮ ಚೆರಿ ಏನು ಮಾಡಿಬಿಟ್ಲ, ಎಲ್ಲರದು ಫುಲ್ ಅಟೆನ್ಷನ್ ಅವನ ಕಡೆನೇ ಐತ್ಲ. ಅವನದ ವೀಡಿಯೋ ಮಾಡೋದು, ಎಲ್ಲರೂ ಅವನದ ಫೋಟೋ ತೆಗಿಯೋದು ನೋಡಿ ಒಂದು ಸ್ವಲ್ಪ ಬೇಜಾರು ಮಾಡ್ಕೊಂಡಿದ್ಲ. ಎಲ್ಲರೂ ಬರೀ ಅವನದು ಒಬ್ಬಂದು ಫೋಟೋ ತೆಗಿಯಾಕತ್ತೀರಲ್ಲ ನೀವು ಅಂಥೇಳಿ. ಸೊ ಹಾಗಾಗಿ ನಮ್ಮ ಅಣ್ಣ ಮತ್ತು ಪಪ್ಪ ಸೇರಿ ಆಕಿಂದೊಂದು ಸಪ್ರೇಟ್ ಫೋಟೋ ಶೂಟ್ ನಡೆಸಿದ್ರಿಲ್ಲೇ. ಸೊ ಜಡಿ ತೆಗ್ಸೋದೆಲ್ಲ ಆದ್ಮೇಲೆ ಕ್ರಿಶ್ಚಿಯನ್ ಅವ್ರು ಕರ್ಕೊಂಡು ಹೋಗಿ ಗರ್ಭಗುಡಿ ಒಳಗೆ ಆಶೀರ್ವಾದ ಅದು ಕೊಡಿಸಿದ್ರೆ. ಹಂಗೆ ನಾವು ಎಲ್ಲರೂ ನಮಸ್ಕಾರ ಅದು ಮಾಡಿ ಹೊರಗೆ ಬಂದ್ವಿ. ಈಗೇನೈತಿ, ನಮ್ಮ ಮಮ್ಮಿ ಪಪ್ಪ ಸೇರಿ ನನಗೆ ಕ್ರಿಶ್ಗೆ ಮತ್ತು ನನ್ನ ಹಸ್ಬೆಂಡ್ಗೆ ಆಯರಿ ಮಾಡ್ತಾರೆ. ಹಂಗೆ ನಾನು ಮತ್ತು ನನ್ನ ಹಸ್ಬೆಂಡ್ ಸೇರಿ ಈಗ ನಮ್ಮ ತಮ್ಮ ಜಡಿ ತೆಗ್ದಿದ್ದಲ್ಲ, ಸೊ ಅವನಿಗೆ ಆಯರಿ ಮಾಡೋದು. ಸೊ ಇವೆಲ್ಲ ಒಂದು ಪದ್ಧತಿಗಳು ಇರ್ತಾವೆ. ಸೊ ಅದನ್ನೆಲ್ಲ ಮಾಡಿದ್ವಿ ನಾವು. ಸೊ ಇದನ್ನೆಲ್ಲ ಮುಗಿಸ್ಕೊಂಡು ನಾವು ಪ್ರಸಾದ
ತೊಗೊಳಕಂತ ಹೊಂಟಿದ್ವಿ. ಪ್ರಸಾದದಾಗ ಹುಗ್ಗಿ, ಹೋಳ್ಗೆ ಮತ್ತು ಅನ್ನ ಸಾರು ಇತ್ತು. ಮತ್ತು ಪ್ಲಸ್ ನಾವು ಒಂದು ಸ್ವಲ್ಪ ಬುತ್ತಿ ಅದು ಕಟ್ಕೊಂಡು ಹೋಗಿದ್ವಿ, ಚಪಾತಿ ಪಲ್ಯದು. ಸೊ ಎಲ್ಲರೂ ಕುಂತ ಸೇರಿ ಊಟ ಅದು ಮಾಡಿದ್ವಿ ಅಲ್ಲೇ. ಹಂಗೆ ನಮ್ಮ ಕೃಷ್ಣ ಇಷ್ಟು ಕ್ಯೂಟ್ ಕಾಣಕತ್ತಿದ್ದಲ್ಲ ಅಲ್ಲೇ ಮಿಡಲ್ ಕುಂತು ಲಡ್ಡು ತಿನ್ನತ್ತಿದ್ದ. ಸೇಮ್ ಛೋಟಾ ಭೀಮ್ ಗತೆ ಅನ್ಸಾತಿತ್ತು ನನಗೆ. ಸೊ ಊಟ ಎಲ್ಲ ಮುಗಿಸ್ಕೊಂಡು ಒಂದು ಮ್ಯಾಂಡೇಟರಿ ಶಾಪಿಂಗ್ ಅಂತ ಇರತ್ತೈತಲ್ಲ, ಸೊ ಹಂಗಾಗಿ ಅಲ್ಲಿದ್ದೆಲ್ಲ ಸ್ಟಾಲ್ಸ್ನು ಒಂದು ಸ್ವಲ್ಪ ಅಡ್ಡಾಡಿ ಏನೇನು ಬೇಕಂತ ಸಣ್ಣ ಪುಟ್ಟ ಸಾಮಾನು ಶಾಪಿಂಗ್ ಮಾಡಿ ನಾವು ಹೊಂಟ್ವಿ. ನಾನು ಕ್ರಿಶ್ ಮತ್ತು ಚೆರಿ ಮಮ್ಮಿ ಪಪ್ಪನ ಜೋಡಿ ವಾಪಸ್ಸು ಬಿಜಾಪುರಕ್ಕೆ ಹೊಂಟೇವಿ. ಅಂದ್ರೆ ಚೆರಿದು ಇನ್ನೊಂದು 2-3 ದಿನದಾಗ ಬರ್ತಡೇ ಐತಿ. ಸೊ ಅದನ್ನು ಮುಗಿಸ್ಕೊಂಡು ಬೀದರ್ಗೆ ಹೋದ್ರೆ ಆಯ್ತು ಅಂಥೇಳಿ. ಸೊ ನಾ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೇನೆ. ಐ ಹೋಪ್ ನಿಮ್ಮೆಲ್ಲರಿಗೂ ವ್ಲಾಗ್ ಇಷ್ಟ ಆಗೈತಿ ಅಂತ ಅನ್ಕೋತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಟೇಕ್ ಕೇರ್, ಬಾಯ್.